ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಆಗಸ್ಟ್ 1 ಮತ್ತು 2ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ದ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಆನ್ ಯಂಗ್ ಇಂಡಿಯಾಸ್ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು. ಭಾರತದ ಯುವ ಮನಸ್ಸುಗಳ ಮೇಲೆ, ಅವರ ಮೆಂಟಲ್ ಹೆಲ್ತ್ ಮೇಲೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡ್ತಿವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಕಾರಣ, ಸೋಷಿಯಲ್ ಮೀಡಿಯಾದ ಮೇಲೆ ಇತ್ತೀಚೆಗೆ ದಿನೇ ದಿನೇ ಡಿಪೆಂಡೆನ್ಸಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಇದು ಸಾಕಷ್ಟು ವರಿಗೆ ಕೂಡ ಕಾರಣ ಆಗ್ತಾ ಇರತಕ್ಕಂಥದ್ದು. ರಿಸ್ಕಿ ಕಂಟೆಂಟ್ ಗೆ ಎಕ್ಸ್ಪೋಜರ್ ಅನ್ನ ಯಂಗ್ ಮೈಂಡ್ಸ್ ಗಳು ಹೊಂದ್ತಾ ಇರತಕ್ಕಂಥದ್ದು, ಅವರ ಬಿಹೇವಿಯರಲ್ ಪ್ಯಾಟರ್ನ್ಸ್ ಗಳಲ್ಲಿ ಬದಲಾವಣೆಗಳನ್ನ ತರ್ತಾ ಇರತಕ್ಕಂಥದ್ದು ಮತ್ತು ಸಾಕಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಯಾಕೆಂದ್ರೆ ಉದಾಹರಣೆಗೆ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾ ಅಂದಾಕ್ಷಣ ಎಲ್ಲರೂ ಕೂಡ ತಮ್ಮ ಬೆಸ್ಟ್ ಅನ್ನ ಅಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಒಂದು ಬೆಸ್ಟ್ ಪಿಕ್ಚರ್ ಅನ್ನ ಹಾಕುವಂಥದ್ದು, ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಂಡಂತ ಪಿಕ್ಚರ್ಸ್ ಗಳನ್ನ ಹಾಕುವಂಥದ್ದು, ತಾವು ಬೇರೆಯವರೊಟ್ಟಿಗಿರ್ತಕ್ಕಂಥ ಒಳ್ಳೆಯ ಸಂಬಂಧಗಳ ಬಗ್ಗೆ ಮಾತ್ರವೇ ಬರೆಯುವಂಥದ್ದು, ಈ ರೀತಿಯ ಅಂಶಗಳು ಬಂದಾಗ ಬೇರೆಯವರಿಗೆ ತಮ್ಮೊಳಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಬೆಳೆಯೋದಕ್ಕೆ ಕೂಡ ಇದು ಅವಕಾಶ ಮಾಡಿಕೊಡುವಂಥದ್ದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಬೆಳೀತಾ ಹೋಗುತ್ತೆ. ಸೈಬರ್ ಬುಲ್ಲಿಯಿಂಗ್ ಕೂಡ ಇಲ್ಲಿರ್ತಕ್ಕಂಥ ಒಂದು ಪ್ರಾಬ್ಲಮ್. ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಸ್ ಗಳಿರೋದ್ರಿಂದ ಯಂಗ್ ಇಂಡಿಯಾದ ಮೆಂಟಲ್ ಹೆಲ್ತ್ ನ ಮೇಲೆ ಇದು ಅಫೆಕ್ಟ್ ಮಾಡ್ತಿದೆ ಅನ್ನುವಂಥದ್ರಲ್ಲಿ ಆರ್ಟಿಕಲ್ ಅನ್ನು ನಾವು ಚರ್ಚೆ ಮಾಡೋಣ. ವಿಶ್ವಸಂಸ್ಥೆಯ ಡೆಫಿನೇಷನ್ ಪ್ರಕಾರ ಸ್ಟೇಟ್ ಆಫ್ ವೆಲ್ ಬೀಯಿಂಗ್, ಎಲ್ಲಿ ಒಬ್ಬ ಇಂಡಿವಿಜುವಲ್ ಅವರ ಕೇಪಬಿಲಿಟೀಸ್ಗೆ ತಕ್ಕಂತೆ ಅವರ ಲೈಫಿನ ನಾರ್ಮಲ್ ಸ್ಟ್ರೆಸ್ಸಸ್ ಅನ್ನುವಂಥದ್ದು ಕೋಪಪ್ ಆಗ್ತಾ ಹೋಗುತ್ತೆ. ಹಾಗೆ ಅವರು ಪ್ರೊಡಕ್ಟಿವ್ ಆಗಿ ಕಾರ್ಯ ಮಾಡ್ತಾ ಹೋಗ್ತಾರೆ ಮತ್ತು ಒಂದು ಕಮ್ಯುನಿಟಿಗೆ ಅವರು ಕಾಂಟ್ರಿಬ್ಯೂಷನ್ ಅನ್ನ ಅವರ ಕೇಪಬಿಲಿಟಿಗೆ ತಕ್ಕಂತೆ ನೀಡ್ತಾ ಹೋಗ್ತಾರೆ. ಅಂತ ಒಂದು ಸ್ಟೇಟ್ ಆಫ್ ವೆಲ್ ಬೀಯಿಂಗ್ ಅನ್ನ ಮೆಂಟಲ್ ಹೆಲ್ತ್ ಅಂತ ಹೇಳಿ WHO ಅನ್ನುವಂಥದ್ದು ಗುರುತಿಸ್ತಾ ಹೋಗುತ್ತೆ. ಈ ರೀತಿಯಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಮೆಂಟಲ್ ಹೆಲ್ತ್ಗೆ ಪ್ರಾಮುಖ್ಯತೆಯನ್ನ ನೀಡ್ತಾ ಹೋದ್ರು ಕೂಡ ಭಾರತದಲ್ಲಿ ಈ ರೀತಿಯ ವಿಚಾರಗಳಿಗೆ ಇನ್ನಷ್ಟು ಪ್ರಾಮುಖ್ಯತೆ ದೊರಿಬೇಕಾದಂತ ಅವಶ್ಯಕತೆ ಇರ್ತಕ್ಕಂಥದ್ದು. ಇಲ್ಲಿ ಯಾಕೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಅಂದ್ರೆ, ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಮೆಂಟಲ್ ಹೆಲ್ತ್ ಬಗ್ಗೆ ಸೃಷ್ಟಿ ಮಾಡ್ತಾ ಇದೆ. ಉದಾಹರಣೆಗೆ ಡಿಪ್ರೆಷನ್ ಅನ್ನುವಂಥದ್ದು ಬಹುದೊಡ್ಡ ಸಮಸ್ಯೆ ಆಗುತ್ತೆ. ಯುನಿಸೆಫ್ ನ ಪ್ರಕಾರ ಭಾರತದಲ್ಲಿನ 15ರಿಂದ 24 ವಯಸ್ಸಿನೊಳಗಿರ್ತಕ್ಕಂಥ 7 ಮಂದಿಯಲ್ಲಿ ಒಬ್ಬರಲ್ಲಿ ಆದ್ರೂ ಕೂಡ ಡಿಪ್ರೆಷನ್ ಅನ್ನುವಂಥದ್ದನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಎಸ್ಟೀಮ್ ನಲ್ಲಿ ಅವರು ಲ್ಯಾಕಿಂಗ್ ಆಗಿರ್ತಕ್ಕಂಥದ್ದು, ಪುವರ್ ಕಾನ್ಸಂಟ್ರೇಷನ್ ಅನ್ನ ಹೊಂದಿರ್ತಾರೆ ಅಥವಾ ಮ್ಯಾಲ್ ಅಡಾಪ್ಟಿವ್ ಸಿಂಪ್ಟಮ್ಸ್ ಗಳನ್ನ ಹೊಂದಿರುವಂತದ್ದು, ಕಮ್ಯುನಿಕೇಶನ್ ಅಲ್ಲಿ ಡಿಫಿಕಲ್ಟೀಸ್ ಗಳನ್ನ ಎದುರಿಸುವಂತದ್ದಾಗಿರ್ಬಹುದು, ಸ್ಟಡಿ ಪ್ರೊಡಕ್ಟಿವ್ ಆಗಿ ಆಗದೆ ಇರುವಂತದ್ದಾಗಿರ್ಬಹುದು, ಸಬ್ಸ್ಟೆನ್ಸ್ ಯೂಸ್ ಮತ್ತು ಅಬ್ಯೂಸ್ ಗೆ ಆಂಪ್ಲಿಫೈಡ್ ರಿಸ್ಕ್ ಅನ್ನ ಹೊಂದಿರುವಂತದ್ದಾಗಿರ್ಬಹುದು, ಸೂಸೈಡಲ್ ಥಾಟ್ಸ್ ಗಳನ್ನ ಹೊಂದುವಂತದ್ದಾಗಿರ್ಬಹುದು, ಈ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಇವೆಲ್ಲವುಗಳಿಂದಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳು ಇದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ, ಈ ರೀತಿ ಒಬ್ಬ ವ್ಯಕ್ತಿ ಅಥವಾ ಯಂಗ್ ಮೈಂಡ್ಸ್ ಮೆಂಟಲ್ ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ಳೋದಕ್ಕೆ. ಎರಡನೇದಾಗಿ ಇಂಟರ್ನೆಟ್ ಪರ್ಸೋನವನ್ನ ಬೆಳೆಸ್ಕೊಳ್ಳುವಂಥದ್ದು. ಇವತ್ತು ಇದು ಕಾಮನ್ ಆಗೋಗಿದೆ. ಬಾಡಿ ಡಿಸ್ಮಾರ್ಫಿಯಾ ಅನ್ನುವಂಥದ್ದು ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ ಓವರ್ ದಿ ಪಾಸ್ಟ್ ಫ್ಯೂ ಇಯರ್ಸ್. ಹಾಗೇನೆ ಸೋಷಲೈಸ್ ಆಗುವಂಥದ್ದು, ಅಂದ್ರೆ ನಮ್ಮನ್ನ ನಾವು ಸಮಾಜದೊಳಗೆ ಇನ್ನಷ್ಟು ಹೆಚ್ಚಿನದಾಗಿ ಆಕ್ಟಿವ್ ಆಗಿ ಭಾಗಿಯಾಗುವಂತೆ ಮಾಡ್ಕೊಳ್ಳುವಂಥದ್ದು ಕಡಿಮೆ ಆಗ್ತಾ ಇದೆ. ಕಾರಣ, ನಾವು ಹೆಚ್ಚು ಹೊತ್ತು ನಮ್ಮ ಸೋಷಿಯಲ್ ಮೀಡಿಯಾಗೆ ನೀಡುವಂಥದ್ದು. ಹಾಗಾಗಿ ಲ್ಯಾಕ್ ಆಫ್ ಸೋಷಿಯಲೈಸೇಷನ್ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಸೈಕ್ಯಾಟ್ರೋಪಿಕ್ ಡಿಸಾರ್ಡರ್ಸ್ ಗಳಾದಂತಹ ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಇವುಗಳನ್ನ ಸರಿಯಾದ ರೀತಿಯಲ್ಲಿ ಮಾನಿಟರ್ ಮಾಡಬೇಕಾಗತ್ತೆ. ಮೆಂಟಲ್ ಹೆಲ್ತ್ ಅನ್ನ ಸೀರಿಯಸ್ ಆಗಿ ನಾವು ತಗೊಳ್ಬೇಕಾಗತ್ತೆ. ಸಾಕಷ್ಟು ಡೈವರ್ಸ್ ಯಂಗ್ ಡೆಮೋಗ್ರಫಿಕ್ ಅನ್ನುವಂಥದ್ದು ಭಾರತದಲ್ಲಿ ಇರೋದ್ರಿಂದಾಗಿ ಇಲ್ಲೆಲ್ಲವೂ ಕೂಡ ಸಿಚುಯೇಷನ್ ಅಸೆಸ್ಮೆಂಟ್ ಅನ್ನ ಕಂಡಕ್ಟ್ ಮಾಡಬೇಕಾಗತ್ತೆ ಮತ್ತು ಫ್ಯಾಮಿಲಿ ಸ್ಕೂಲ್ಸ್ ಗಳಲ್ಲಿ, ಪ್ರೊಫೆಷನಲ್ ಸ್ಪೇಸಸ್ ಗಳಲ್ಲಿ ಸೋಷಿಯಲೈಸೇಷನ್ ಗೆ ಹೆಚ್ಚಿನ ಮಹತ್ವವನ್ನ ನೀಡಬೇಕಾಗತ್ತೆ. ಅವೇರ್ನೆಸ್ ಅನ್ನ ಮೂಡಿಸಬೇಕು ಮೆಂಟಲ್ ಹೆಲ್ತ್ ನ ವಿಚಾರದಲ್ಲಿ. ಒಟ್ಟಾರೆಯಾಗಿ ಸಾಕಷ್ಟು ಇನಿಷಿಯೇಟಿವ್ಸ್ ಗಳನ್ನ ಸರ್ಕಾರ ಕೂಡ ತಗೊಂಡಿದೆ ಈ ಮೆಂಟಲ್ ಹೆಲ್ತ್ ನ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸೋದಕ್ಕೆ. ಭಾರತ ಸಂವಿಧಾನದ ಆರ್ಟಿಕಲ್ 21 ಮೂಲಭೂತ ಹಕ್ಕು ಕೂಡ ಆಗಿದೆ. ಇದರ ಅಡಿಯಲ್ಲಿ ರೈಟ್ ಟು ಹೆಲ್ತ್ ಅನ್ನ ಒಂದು ಮೂಲಭೂತ ಹಕ್ಕು ಅಂತೇಳಿ ಭಾರತದ ಸಂವಿಧಾನ ಗುರುತಿಸಿರ್ತಕ್ಕಂಥದ್ದು. ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನ ತಂದಿದ್ದಾರೆ. ಮೆಂಟಲ್ ಡಿಸಾರ್ಡರ್ಸ್ ಗಳ ಹ್ಯೂಜ್ ಬರ್ಡನ್ ಅನ್ನ ಅಡ್ರೆಸ್ ಮಾಡುವಂತದ್ದು ಇದರ ಮುಖ್ಯ ಉದ್ದೇಶ. ಶಾರ್ಟೇಜ್ ಆಫ್ ಹೆಲ್ತ್ ಪ್ರೊಫೆಷನಲ್ಸ್ ಗಳನ್ನ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಫೇಸ್ ಮಾಡ್ತಾ ಇದೆ, ಅದನ್ನ ಕೂಡ ಅಡ್ರೆಸ್ ಮಾಡುವಂತದ್ದು ಇದರ ಒಂದು ಮುಖ್ಯ ಅಂಶ ಆಗುತ್ತೆ. ಹಾಗೇನೆ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಂತ ಹೇಳಿ 2017ರಲ್ಲಿ ಒಂದು ಆಕ್ಟ್ ಅನ್ನೇ ಗವರ್ಮೆಂಟ್ ಹೊರತಂದಿರ್ತಕ್ಕಂಥದ್ದು. ಕಿರಣ್ ಹೆಲ್ಪ್ ಲೈನ್ ಅಂತ ಹೇಳಿ 24/7 ಇರುವಂತ ಒಂದು ಹೆಲ್ಪ್ ಲೈನ್ ಅನ್ನ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅವರು 2020ರಲ್ಲಿ ಲಾಂಚ್ ಮಾಡಿದ್ದಾರೆ ಮೆಂಟಲ್ ಹೆಲ್ತ್ ಇನ ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡ್ಲಿಕ್ಕೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮೆಂಟಲ್ ಹೆಲ್ತ್ ಈಸ್ ಒನ್ ಆಫ್ ದಿ ಮೋಸ್ಟ್ ನೆಗ್ಲೆಕ್ಟೆಡ್ ಸೋಷಿಯಲ್ ಇಶ್ಯೂಸ್ ಇನ್ ಇಂಡಿಯಾ ಕಮೆಂಟ್ ಅನ್ನುವಂತ ಒಂದು ಮೇನ್ಸ್ ಪ್ರಶ್ನೆಗೆ ಉತ್ತರವನ್ನ ಬರೆಯೋದಕ್ಕೆ ನೀವು ಪ್ರಯತ್ನ ಮಾಡಿ. ಒಂದು ವೇಳೆ ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ
ನಿಮ್ಮ ಉತ್ತರವನ್ನ ಇನ್ನು ಹೇಗೆ ನೀವು ಬೆಟರ್ ಮಾಡ್ಕೊಳ್ಬಹುದು ಅನ್ನುವಂತ ಸಜೆಷನ್ಸ್ ಗಳನ್ನ ನಾವು ನೀಡ್ತಾ ಹೋಗ್ತೇವೆ. ಮುಂದಿನ ಆರ್ಟಿಕಲ್ ನ್ಯೂ ಇ ವೇಸ್ಟ್ ರೂಲ್ಸ್ ಥ್ರೆಟನ್ ಜಾಬ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಸರ್ಕಾರ ಇತ್ತೀಚೆಗೆ ಒಂದು ಹೊಸ ಫ್ರೇಮ್ವರ್ಕ್ ಅನ್ನ ತರ್ತಾ ಇದೆ ಇ ವೇಸ್ಟ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಂತ ಹೇಳಿ. ಇದರಿಂದಾಗಿ ಭಾರತದ ಇನ್ಫಾರ್ಮಲ್ ಸೆಕ್ಟರ್ ಅನ್ನುವಂಥದ್ದು ಅಪ್ಸೆಟ್ ಆಗಬಹುದು ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇ ವೇಸ್ಟ್ ಅನ್ನುವಂಥದ್ದು ಒಂದು ಆನ್ಗೋಯಿಂಗ್ ಇಶ್ಯೂ ಆಗಿರುತ್ತೆ. ಇದ್ರ ಬಗೆಗೆ ಪದೇ ಪದೇ ಚರ್ಚೆ ಮಾಡೋದ್ರಿಂದಾಗಿ ಇಲ್ಲಿ ಇ ವೇಸ್ಟ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಯಾಕೆಂತಂದ್ರೆ ಈ ರೀತಿ ಮತ್ತೆ ಮತ್ತೆ ಬರುವಂತ ರಿಪೀಟೆಡ್ ಟಾಪಿಕ್ಸ್ ಗಳ ಬಗ್ಗೆ ನಮಗೆ ಅಟ್ಲೀಸ್ಟ್ 1 or 2 pages ನೋಟ್ಸ್ ಅನ್ನುವಂಥದ್ದು ಯಾವಾಗ್ಲೂ ಕೂಡ ರೆಡಿ ಇರಬೇಕಾಗತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇ ವೇಸ್ಟ್ ಅಂತ ಅಂದ್ರೇನು, ಈಗ ತರ್ತಿರ್ತಕ್ಕಂಥ ಈ ಒಂದು ಫ್ರೇಮ್ ವರ್ಕಿನ ಬೆನಿಫಿಟ್ಸ್ ಗಳೇನು, ಇವೆಲ್ಲವುಗಳನ್ನ ತಿಳ್ಕೊಳ್ತಾ ಹೋಗೋಣ. ಇ ವೇಸ್ಟ್ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟಿನ ಎಲ್ಲ ಐಟಮ್ಸ್ ಗಳಿಗೂ ಕೂಡ ರಿಲೇಟ್ ಆಗುವಂಥದ್ದು ಮತ್ತು ಡಿಸ್ಕಾರ್ಡೆಡ್ ಪಾರ್ಟ್ಸ್ ಗಳೇನಿರುತ್ತೆ ಅವೆಲ್ಲವೂ ಕೂಡ ರೀಯೂಸ್ಗೆ ಇಂಟೆನ್ಷನ್ ಅನ್ನ ಹೊಂದದೆ ಡಿಸ್ಕಾರ್ಡ್ ಆಗಿರ್ತಕ್ಕಂಥ ಪಾರ್ಟ್ಸ್ ಗಳು ಇವೆಲ್ಲವೂ ಕೂಡ ಇ ವೇಸ್ಟಿನ ಭಾಗ ಆಗಿರುತ್ತೆ. ಇ ವೇಸ್ಟ್ ಜನರೇಟರ್ಸ್ ಗಳ ವಿಚಾರಕ್ಕೆ ಬಂದಾಗ ಚೈನಾ ಮೊದಲ ಸ್ಥಾನ, USA 2ನೇ ಸ್ಥಾನವನ್ನು ಪಡೆದ್ರೆ ಭಾರತ ಇಡೀ ವಿಶ್ವದಲ್ಲೇ 3ನೇ ಸ್ಥಾನವನ್ನ ಇ ವೇಸ್ಟ್ ಜನರೇಟರ್ ಅಲ್ಲಿ ಪಡೆದಿರುವಂತದ್ದು. ಹಾಗಾಗಿ ಭಾರತ ಈ ಇ ವೇಸ್ಟ್ ಅನ್ನ ಮ್ಯಾನೇಜ್ ಮಾಡುವಂತದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾದಂತ ಅವಶ್ಯಕತೆ ಮತ್ತು ಆದಷ್ಟು ಶೀಘ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥದ್ದು. ಹಾಗಾದ್ರೆ ಭಾರತದಲ್ಲಿ ಇರ್ತಕ್ಕಂಥ ಇ ವೇಸ್ಟಿನ ಸ್ಟೇಟಸ್ ನ ಬಗ್ಗೆ, ಸ್ಥಿತಿಗತಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ವೇಸ್ಟ್ ಸ್ಟ್ರೀಮ್ಸ್ ಆಗಿ ವರ್ಲ್ಡ್ ಅಲ್ಲಿ ಈ ಒಂದು ಇ ವೇಸ್ಟ್ ಅನ್ನುವಂಥದ್ದು ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹು ಮುಖ್ಯವಾಗಿ ಆಗಬೇಕಾಗಿದೆ. ಯಾಕೆಂದ್ರೆ ಗ್ಲೋಬಲ್ ಇ ವೇಸ್ಟ್ ಮಾನಿಟರ್ 2020 ಅನ್ನುವಂತ ರಿಪೋರ್ಟ್ ನ ಪ್ರಕಾರ ಭಾರತ 3rd ಲಾರ್ಜೆಸ್ಟ್ ಇ ವೇಸ್ಟ್ ಜನರೇಟರ್ ಆಗಿರ್ತಕ್ಕಂಥದ್ದು. 95% ಆಫ್ ದಿ ಇ ವೇಸ್ಟ್ ಅನ್ನುವಂಥದ್ದು ಭಾರತದಲ್ಲಿ ಏನಿದೆ ಅದನ್ನ ಇನ್ಫಾರ್ಮಲ್ ಸೆಕ್ಟರ್ ಅವರು ರೀಸೈಕಲ್ ಮಾಡ್ತಾ ಇದ್ದಾರೆ. ಇನ್ಫಾರ್ಮಲ್ ಸೆಕ್ಟರ್ ಅನ್ನುವಂಥದ್ದು ಭಾರತದ ಇ ವೇಸ್ಟಿನ 95%ರಷ್ಟನ್ನ ರೀಸೈಕಲ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಏನ್ ಇಶ್ಯೂ ಬಗ್ಗೆ ಮಾತನಾಡ್ತೇವೆ ಅಂತ ಅಂದ್ರೆ, ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅನ್ನುವಂಥದ್ದು ಆರ್ಗನೈಸೇಷನ್ ಅನ್ನ ಮ್ಯಾಂಡೇಟರಿ ಮಾಡ್ತಾ ಇದೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆಫ್ ರೀಸೈಕ್ಲಿಂಗ್ ಇ ವೇಸ್ಟ್ ಅನ್ನುವಂಥದ್ದಕ್ಕೆ ಕಂಪ್ಲೈ ಆಗ್ಲೇಬೇಕು ಅಂತ ಹೇಳಿ ಪ್ರತಿಯೊಂದು ಆರ್ಗನೈಸೇಷನ್ಗೆ ಮ್ಯಾಂಡೇಟರಿ ಆಗಿ ಅದನ್ನ ತಿಳಿಸುತ್ತೆ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅನ್ನುವಂಥದ್ದು. ಇದನ್ನ ಫಾಲೋ ಮಾಡುವಂತ ಹಿನ್ನೆಲೆಯಲ್ಲಿ ಹಲವಾರು ಫರ್ಮ್ಸ್ ಗಳು ಈ ಒಂದು ಇ ವೇಸ್ಟ್ ಅನ್ನ ರೀಸೈಕಲ್ ಮಾಡುವಂತದನ್ನ ಔಟ್ಸೋರ್ಸ್ ಮಾಡಿವೆ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್ಸ್ ಗಳಿಗೆ. CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಡಿಯಲ್ಲಿ 74 PROs ಅಥವಾ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಈ ರೀತಿಯ ಆರ್ಗನೈಸೇಷನ್ಸ್ ಗಳಿಗೆ ಔಟ್ಸೋರ್ಸ್ ಮಾಡಿರ್ತವೆ ಫರ್ಮ್ಸ್ ಗಳು ಇ ವೇಸ್ಟ್ ಅನ್ನ ರೀಸೈಕಲ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿಯನ್ನ ಅವುಗಳಿಗೆ ನೀಡಿರುತ್ತೆ. ಯಾಕೆಂತಂದ್ರೆ ಇದು ಮ್ಯಾಂಡೇಟರಿ ಆಗಿರುತ್ತೆ ಪ್ರತಿಯೊಂದು ಫರ್ಮ್ಗೂ ಕೂಡ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಡಿಯಲ್ಲಿ. ಈ ವರ್ಷದ ಮೇನಲ್ಲಿ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅನ್ನುವಂಥದ್ದು ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನ ಕೂಡ ಹೊರತಂದಿದೆ. PROs ಗಳಿಂದ ಇದು ಡೂ ಅವೇ ಆಗುವಂತ ಒಂದು ಅಂಶವನ್ನ ಈ ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನುವಂಥದ್ದು ಹೊಂದಿದೆ. ಹಾಗೇನೆ ಡಿಸ್ಮ್ಯಾಂಟ್ಲರ್ಸ್ ಗಳನ್ನ ಅದರಿಂದ ಹೊರಬರುವಂತದ್ದು, ಹಾಗೆ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನ ಆಥರೈಸ್ಡ್ ರೀಸೈಕ್ಲರ್ಸ್ ಗಳಿಗೆ ನೀಡಬೇಕು. ರೀಸೈಕ್ಲಿಂಗ್ ನ ಎಲ್ಲ ಒಂದು ಜವಾಬ್ದಾರಿಯನ್ನ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಆಥರೈಸ್ಡ್ ರೀಸೈಕ್ಲರ್ಸ್ ಅಂತ ಹೇಳಿ ಭಾರತದಲ್ಲಿ ಕೇವಲ ಕೆಲವು ಹ್ಯಾಂಡ್ಫುಲ್ ಆಫ್ ಎಂಟಿಟೀಸ್ ಗಳು ಮಾತ್ರವೇ ಆಥರೈಸ್ಡ್ ರೀಸೈಕ್ಲರ್ಸ್ ಗಳಾಗಿ ಭಾರತದಲ್ಲಿ ಇರುವಂತದ್ದು. ಈ ಒಂದು ಹ್ಯಾಂಡ್ಫುಲ್ ಆಫ್ ಆಥರೈಸ್ಡ್ ರೀಸೈಕ್ಲರ್ಸ್ ಗಳು ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ಸ್ ಗಳನ್ನ ರೈಸ್ ಮಾಡ್ತಾರೆ ಅಥವಾ ಜನರೇಟ್ ಮಾಡ್ತಾರೆ. ಕಂಪನೀಸ್ ಗಳು ಈ ಸರ್ಟಿಫಿಕೇಟ್ಸ್ ಗಳನ್ನ ಬೈ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ. ಅವರ ಆನ್ಯುಯಲ್ ಕಮಿಟೆಡ್ ಟಾರ್ಗೆಟ್ ಏನಿರುತ್ತೆ, ಅವರಿಂದ ಹೊರಬರುವಂತ ಇ ವೇಸ್ಟ್ ಅನ್ನ ಅವರು ಎಷ್ಟನ್ನ ರೀಸೈಕಲ್ ಮಾಡಬೇಕೋ ಅಷ್ಟನ್ನ ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ಸ್ ಗಳನ್ನ ಅವರು ಬೈ ಮಾಡ್ತಾರೆ. ಅವರ ಒಂದು ಕಮಿಟೆಡ್ ಟಾರ್ಗೆಟ್ ಅನ್ನ ಅವರು ಆನ್ಯುಯಲಿ ರೀಚ್ ಮಾಡಬೇಕು. PROs ಅಥವಾ ಡಿಸ್ಮ್ಯಾಂಟಲರ್ಸ್ ಗಳೊಟ್ಟಿಗೆ ಅವರು ಯಾವುದೇ ಎಂಗೇಜ್ಮೆಂಟ್ ಅನ್ನ ಹೊಂದುವಂತಿಲ್ಲ. ಇದೆಲ್ಲದರ ಬೆನಿಫಿಟ್ಸ್ ಏನು ಅಂತ ಅಂದ್ರೆ, ಒಟ್ಟಾರೆ ಈ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಸ್ಟ್ರೀಮ್ ಲೈನ್ ಮಾಡುವಂತದ್ದು ಮತ್ತು ಸ್ಟ್ಯಾಂಡರ್ಡೈಸ್ ಮಾಡುವಂತದ್ದನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಒಂದು ಎಲೆಕ್ಟ್ರಾನಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತಾಗುತ್ತೆ ಮೆಟೀರಿಯಲ್ ರೀಸೈಕ್ಲಿಂಗ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ. ಹಾಗೆ ರೀಸೈಕ್ಲಿಂಗ್ ಅನ್ನುವಂತ ಒಂದು ಪ್ರೋಸೆಸ್ ಅನ್ನ ರೆಮ್ಯುನರೇಟಿವ್ ಆಗಿ ಮಾಡುವಂತದ್ದ ಕಾರ್ಯಗಳನ್ನ ನಾವಿಲ್ಲಿ ಕಾಣಬಹುದು. PROs ಗಳಿಂದ ಮ್ಯಾನೇಜ್ ಆಗ್ತಿರ್ತಕ್ಕಂಥ ಪ್ರಸ್ತುತ ಈಗಿರುವಂತ ಪದ್ಧತಿ ಏನಿದೆ ಅದು ಸಾಕಷ್ಟು ರಿಲಯಬಿಲಿಟಿಯನ್ನ ಹೊಂದಿಲ್ಲ. ಹಾಗಾಗಿ ಈಗಿರುವಂತ ಡ್ರಾಫ್ಟ್ ನಲ್ಲಿರುವಂತಹ ಅಂಶಗಳು ರಿಲಯಬಿಲಿಟಿಯನ್ನ ಇನ್ಕ್ರೀಸ್ ಮಾಡುವಂತದ್ದು. ಈ ಒಂದು ಮೂವ್ ನ ವಿರುದ್ಧವಾಗಿ ಕೂಡ ಹಲವಾರು ಅಬ್ಜೆಕ್ಷನ್ಸ್ ಗಳು ಬಂದಿದೆ. ಉದಾಹರಣೆಗೆ ಸೆವೆರಲ್ PROs ಗಳು
ಅವರ ಒಂದು ಅಬ್ಜೆಕ್ಷನ್ಸ್ ಗಳನ್ನ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಗೆ ಮೇಲ್ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಜಾಬ್ ಲಾಸ್ ಆಗುತ್ತೆ. ಈ ಒಂದು ನಡೆಯಿಂದಾಗಿ, ಸರ್ಕಾರದ ಈ ನಡೆಯಿಂದಾಗಿ ಹಲವಾರು ಕೆಲಸಗಳನ್ನ ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಜಾಬ್ ಲಾಸ್ ಒಂದು ಸಮಸ್ಯೆ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಅನ್ನ ಲಾಸ್ ಮಾಡ್ಕೊಂಡಂತಾಗತ್ತೆ ಅಂತ ಹೇಳಿ ಎಸ್ಟಾಬ್ಲಿಷ್ಡ್ PROs ಗಳಿಗೆ ಇದೊಂದು ಸಮಸ್ಯೆ ಆಗುತ್ತೆ. ಲಾಸ್ ಆಫ್ ಅಕೌಂಟಬಿಲಿಟಿ ಅನ್ನುವಂಥದ್ದು, PROs ಗಳು ಚೆಕ್ ಅಂಡ್ ಬ್ಯಾಲೆನ್ಸ್ ಅನ್ನ ಅನ್ಆಥರೈಸ್ಡ್ ರೀಸೈಕ್ಲಿಂಗ್ ನ ವಿರುದ್ಧವಾಗಿ ನಾವು ತೋರಿಸ್ತಾ ಇದ್ವಿ. ಆದ್ರೆ ಈ ಲಾಸ್ ಆಫ್ ಅಕೌಂಟಬಿಲಿಟಿ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಅಬ್ಜೆಕ್ಷನ್ಸ್ ಗಳಾಗಿ ಹೊರಬರ್ತಾ ಇದೆ. ಈ ರೀತಿಯ ಸಮಸ್ಯೆಗಳು ಹೊರಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಗವರ್ಮೆಂಟ್ ಅನ್ನುವಂಥದ್ದು ಒಂದು ಹೊಸ ಫ್ರೇಮ್ ವರ್ಕ್ ಅನ್ನ ಇ ವೇಸ್ಟ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ತರ್ತಾ ಇದೆ. ಈ ಫ್ರೇಮ್ ವರ್ಕ್ ನ ಪ್ರಕಾರ ಇಲ್ಲಿ ನಮಗೆ PROs ಗಳು ಅಥವಾ ಡಿಸ್ಮ್ಯಾಂಟ್ಲರ್ಸ್ ಗಳು ಇರೋದಿಲ್ಲ, ಬದಲಾಗಿ ಆಥರೈಸ್ಡ್ ರೀಸೈಕ್ಲರ್ಸ್ ಗಳು ಇರ್ತಾರೆ. ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ಪ್ರಿಲಿಮ್ಸ್ ನಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ಸ್ ಗಳು ಅಂದ್ರೆ ಏನು ಅನ್ನುವಂಥದ್ದನ್ನೇ ಮುಖ್ಯವಾಗಿ ಕೇಳಬಹುದು ಒಂದೇ ಲೈನ್ ನಲ್ಲಿ. ಈ ಆಥರೈಸ್ಡ್ ರೀಸೈಕ್ಲರ್ಸ್ ಗಳು ಸೋರ್ಸ್ ಕ್ವಾಂಟಿಟಿ ಆಫ್ ವೇಸ್ಟ್ ಎಷ್ಟನ್ನ ಅವರು ರೀಸೈಕಲ್ ಮಾಡಬೇಕೋ ಅದಕ್ಕೆ ಸಂಬಂಧಿಸಿದಂತೆ ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ಸ್ ಗಳನ್ನ ಕಂಪನೀಸ್ ಗಳಿಗೆ ಅವರು ಇಶ್ಯೂ ಮಾಡ್ತಾರೆ. ಕಂಪನೀಸ್ ಗಳು ಇವುಗಳನ್ನ ಬೈ ಮಾಡಬಹುದು. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ತಿಳಿದಿರ್ಬೇಕಾಗತ್ತೆ. ಇದರಿಂದ ಈ ಎಲ್ಲ ಬೆನಿಫಿಟ್ಸ್ ಗಳನ್ನ ಕೂಡ ನಾವು ಹೊಂದಿರತಕ್ಕಂಥ ಈ ವೇಸ್ಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಹಲವಾರು ಮೆಷರ್ಸ್ ಗಳನ್ನ ತಂದಿದೆ. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಹೇಳಿ 2011ರಲ್ಲಿ ರೂಲ್ಸ್ ಅನ್ನ ತಂತು. 2016ರಲ್ಲಿ ಕೂಡ ಈ ರೀತಿಯ ರೂಲ್ಸ್ ಗಳು ಹೊರಬಂದಂತದ್ದು. PROs ಗಳನ್ನ ಪ್ರೊಫೆಷನಲ್ ಆರ್ಗನೈಸೇಷನ್ಸ್ ಅಂತ ಹೇಳಿ ಪ್ರೊಡ್ಯೂಸರ್ಸ್ ಗಳಿಂದ ಅವು ಫಿನಾನ್ಸ್ ಆಗಿ ಈ ವೇಸ್ಟಿನ ಕಲೆಕ್ಷನ್ ಮತ್ತು ಅವುಗಳನ್ನ ಚಾನಲೈಸ್ ಮಾಡುವಂತ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಈ PROs ಗಳು ಮಾಡ್ತಾ ಬಂದಂತದ್ದು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಬಂದ ನಂತರದಲ್ಲೇ. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ ಅಂತ ಹೇಳಿ ಇದಕ್ಕೆ ತಿದ್ದುಪಡಿಯನ್ನ 2018ರಲ್ಲಿ ತರಲಾಗಿರ್ತಕ್ಕಂಥದ್ದು. ಆ ಮೂಲಕ ಈ ಒಂದು ಸೆಕ್ಟರ್ ಅನ್ನ ಇನ್ನಷ್ಟು ಫಾರ್ಮಲೈಸ್ ಮಾಡುವಂತ ಒಂದು ಕಾರ್ಯವನ್ನ ಮಾಡಲಾಯಿತು. ಹಾಗೇನೆ ರೀಸೈಕ್ಲಿಂಗ್ ಕೆಪಾಸಿಟಿ ಆಫ್ ಈ ವೇಸ್ಟ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಂತೇಳಿ ಹಲವಾರು ಪಾಲಿಸಿ ಮೆಷರ್ಸ್ ಗಳನ್ನ ಕೂಡ ತರಲಾಗಿರ್ತಕ್ಕಂಥದ್ದು. ಕಲೆಕ್ಷನ್ ಆಫ್ ಈ ವೇಸ್ಟ್ ಅನ್ನ ಇನ್ಸೆಂಟಿವೈಸ್ ಮಾಡ್ಲಿಕ್ಕೆ ಅಂತ ಹೇಳಿ ಡೆಪಾಸಿಟ್ ರೀಫಂಡ್ ಸ್ಕೀಮ್ ಅನ್ನುವಂತ ಒಂದು ಸ್ಕೀಮ್ ಅನ್ನ ಕೂಡ ಭಾರತ ಸರ್ಕಾರ ಹೊರತಂದಿರ್ತಕ್ಕಂಥದ್ದು. ಹಾಗೆ ಡೇಟಾ ಕಲೆಕ್ಷನ್ ಆಫ್ ಈ ವೇಸ್ಟ್ ಅನ್ನುವಂಥದ್ದು ಕೂಡ ಜರುಗ್ತಾ ಇದೆ. ಪಬ್ಲಿಕ್ ಅವೇರ್ನೆಸ್ ಅನ್ನ ಈ ವೇಸ್ಟ್ ಎಕಾನಮಿಯ ಕುರಿತಂತೆ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬಹುದು. ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ಸೇಫ್ ಡಿಸ್ಪೋಸಲ್ ನ ವಿಚಾರದಲ್ಲಿ, ಮತ್ತು ಇನ್ಫಾರ್ಮಲ್ ರೀಸೈಕ್ಲಿಂಗ್ ನಿಂದ ಆಗುವಂತ ಹಜಾರ್ಡ್ಸ್ ಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಸರ್ಕ್ಯುಲರ್ ಎಕಾನಮಿಯ ಒಂದು ಪೊಟೆನ್ಶಿಯಲ್ ಅನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಅವೇರ್ನೆಸ್ ಅನ್ನ ತಿಳಿಸ್ತಾ ಇರ್ತಕ್ಕಂಥದ್ದಾಗಿರ್ಬಹುದು. ರೀಸೈಕ್ಲಿಂಗ್ ಅನ್ನುವಂತ ಒಂದು ಪ್ರೋಸೆಸ್ ಅನ್ನುವಂಥದ್ದು ಈಗ ಸಾಕಷ್ಟು ಇನ್ಫಾರ್ಮಲ್ ಆಗಿ ಆಗ್ತಾ ಇದೆ. ಇದನ್ನ ಫಾರ್ಮಲ್ ರೀಸೈಕ್ಲಿಂಗ್ ನೊಟ್ಟಿಗೆ ಇಂಟಿಗ್ರೇಷನ್ ಮಾಡೋದಕ್ಕೆ ಕೂಡ ಹಲವಾರು ಮೆಷರ್ಸ್ ಗಳನ್ನ ತಗೊಂಡಿರ್ತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೂಡ ಈ ವೇಸ್ಟ್ ನ ವಿಚಾರದಲ್ಲಿ ಕೆಲವೊಂದು ಡೈರೆಕ್ಷನ್ಸ್ ಗಳನ್ನ ನೀಡಿದೆ. ಸೈಂಟಿಫಿಕ್ ಎನ್ಫೋರ್ಸ್ಮೆಂಟ್ ಆಫ್ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅನ್ನುವಂಥದ್ದು ಆಗಬೇಕು. ಭಾರತದಲ್ಲಿ ಇವತ್ತು ಕೇವಲ 10% ಈ ವೇಸ್ಟ್ ಅನ್ನುವಂಥದ್ದು ಕಲೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಅದು ತಿಳಿಸಿದೆ. ರೂಲ್ 16 ನೊಟ್ಟಿಗೆ ಕಂಪ್ಲೈನ್ಸ್ ಅನ್ನ ತೋರಿಸಬೇಕು ಅನ್ನುವಂಥದ್ದು. ಕಾನ್ಸ್ಟೆಂಟ್ ವಿಜಿಲ್ ಮತ್ತು ಅಟೆನ್ಷನ್ ಅನ್ನುವಂಥದ್ದು ಹಾಟ್ಸ್ಪಾಟ್ಸ್ ಗಳ ವಿಚಾರದಲ್ಲಿ ಇರಬೇಕು. ಅನ್ಸೈಂಟಿಫಿಕ್ ಹ್ಯಾಂಡ್ಲಿಂಗ್ ಆಗದಂತೆ ನೋಡ್ಕೊಳ್ಬೇಕು ಈ ವೇಸ್ಟ್ ನ ವಿಚಾರದಲ್ಲಿ ಅನ್ನುವಂಥದ್ದು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಗಳು ಹಾಟ್ಸ್ಪಾಟ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನ ಲೋಕಲ್ ಲೆವೆಲ್ಸ್ ಗಳೊಟ್ಟಿಗೆ ಕೋಆರ್ಡಿನೇಟ್ ಮಾಡಬೇಕು ಅನ್ನುವಂತ ಈ ರೀತಿಯ ಹಲವಾರು ಥಿಂಗ್ಸ್ ಗಳನ್ನ NGT ಕೂಡ ಹೊರತಂದಿರ್ತಕ್ಕಂಥದ್ದು. ಒಟ್ಟಾರೆ ಇತ್ತೀಚಿನ ಸರ್ಕಾರದ ಡೇಟಾಸ್ ಗಳ ಪ್ರಕಾರ ಈ ವೇಸ್ಟ್ ರೀಸೈಕ್ಲಿಂಗ್ ಅನ್ನುವಂಥದ್ದು ಡಬಲ್ ಆಗಿರುವಂತದನ್ನ ಇವತ್ತು ನಮ್ಮ ಕಂಟ್ರಿ ಕಾಣ್ತಾ ಇದೆ. 2017-18ರಲ್ಲಿ 10% ಮಾತ್ರವೇ ಇತ್ತು. ಈಗ 20% ಈ ವೇಸ್ಟ್ ಅನ್ನುವಂಥದ್ದು ರೀಸೈಕಲ್ ಆಗುವಂತದ್ದು 18-19ರಲ್ಲಿ 20% ಆಗಿದೆ. ಡಬಲ್ ಏನೋ ಆಗಿದೆ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ. ಆದ್ರೆ ಅದರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬೇಕು ಮತ್ತು ಅದು ಮೋಸ್ಟ್ ಡೈನಮಿಕ್ ಆಗಿ ಆಗಬೇಕಾದಂತ ಅವಶ್ಯಕತೆ ಇದೆ. ಮುಂದಿನ ಆರ್ಟಿಕಲ್ ಅಲ್ ನಾಜಾ ಮತ್ತು ವಿನ್ಬ್ಯಾಕ್ಸ್ 2022 ಈ ಮಿಲಿಟರಿ ಎಕ್ಸರ್ಸೈಸ್ ಗಳ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಭಾರತ ಮತ್ತು ಒಮನ್ ಮುಖ್ಯವಾಗಿ ಯಾವ ರಾಷ್ಟ್ರಗಳ ನಡುವೆ ಅಂದಾಗ ಇಂಡಿಯಾ ಮತ್ತು ಒಮನ್ ನಡುವೆ ರೆಗ್ಯುಲರ್ ಆಗಿ ಬೈಎನಿಯಲ್ ಬೈಲಾಟ್ರಲ್ ಎಕ್ಸರ್ಸೈಸ್ ಅನ್ನುವಂಥದ್ದು ಆಲ್ 3 ಸರ್ವಿಸಸ್ ಗಳಲ್ಲಿ ನಡೀತಾ ಇದೆ. ಆರ್ಮಿ ಅಲ್ ನಾಜಾವನ್ನ ಎಕ್ಸರ್ಸೈಸ್ ಮಾಡುತ್ತೆ, ಇದು ಆರ್ಮಿಯ ಕಡೆಯಿಂದ ಆಗುವಂಥದ್ದು. ಏರ್ ಫೋರ್ಸ್ ಎಕ್ಸರ್ಸೈಸ್ ಅನ್ನುವಂಥದ್ದು ಈಸ್ಟರ್ನ್ ಬ್ರಿಡ್ಜ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ನೇವಲ್ ಎಕ್ಸರ್ಸೈಸ್ ಅಲ್ ಬಹರ್ ಅಂತ ಹೇಳಿ, ಇದು ಈ ಮೂರು ಕೂಡ ಅಲ್ ನಾಜಾ, ಈಸ್ಟರ್ನ್ ಬ್ರಿಡ್ಜ್, ನಸೀಮ್ ಅಲ್ ಬಹರ್ ಅನ್ನುವಂಥದ್ದು ಈ ಮೂರು ಕೂಡ ಭಾರತ ಮತ್ತು ಒಮನ್ನ ನಡುವೆ ರೆಗ್ಯುಲರ್ ಬೈಎನಿಯಲ್ ಬೈಲಾಟ್ರಲ್ ಎಕ್ಸರ್ಸೈಸ್ ಗಳಾಗಿರುತ್ತೆ. ಹಾಗೆ ವಿನ್ಬ್ಯಾಕ್ಸ್ ಅನ್ನುವಂಥದ್ದು ಒಂದು ಮಿಲಿಟರಿ ಎಕ್ಸರ್ಸೈಸ್ ಆಗಿದ್ದು ವಿಯೆಟ್ನಾಂ ಮತ್ತು ಭಾರತದ ನಡುವೆ ಆಗುತ್ತೆ. ಇದೊಂದು ಮಿಲಿಟರಿ ಎಕ್ಸರ್ಸೈಸ್ ಭಾರತ ಮತ್ತು ವಿಯೆಟ್ನಾಮಿನ ಆರ್ಮೀಸ್ ಗಳ ನಡುವೆ ನಡೆಯುತ್ತೆ. ಯಾವ ರಾಷ್ಟ್ರಗಳ ನಡುವೆ ಯಾವ ರೀತಿಯ ಎಕ್ಸರ್ಸೈಸ್ ಗಳು ನಡೆಯುತ್ತೆ ಮತ್ತು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಥವಾ ಈ ಬಾರಿ ನಡೀತಿರ್ತಕ್ಕಂಥದ್ದು
ಎಷ್ಟನೇ ವರ್ಷನ್ ಆಗಿತ್ತು ಮತ್ತು ಎಲ್ಲಿ ನಡೀತು ಈ ರೀತಿಯ ಪ್ರಶ್ನೆಗಳು ಪ್ರಿಲಿಮ್ಸ್ ನಲ್ಲಿ ನೇರವಾಗಿ ಸ್ಟೇಟ್ಮೆಂಟ್ ನ ರೂಪದಲ್ಲಿ ಬರುವಂತದನ್ನ ನಾವು ಗುರುತಿಸಬಹುದು. ಮುಂದಿನ ಆರ್ಟಿಕಲ್ ರೆಪ್ರೆಸೆಂಟೇಷನ್ ಆಲ್ ದ ವೇ ಅಪ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ವುಮೆನ್ ಅಂಡ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಹಿಂದೂ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಗಳು ವುಮೆನ್ ರೆಪ್ರೆಸೆಂಟೇಷನ್ ನ ಬಗ್ಗೆ ಬಂದಿದ್ರ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಕಂಟೆಂಟ್ ನ ಬಗ್ಗೆ ಮಾತನಾಡೋದಕ್ಕೆ ಕಾರಣ ಏನು ಅಂದ್ರೆ, ದ್ರೌಪದಿ ಮುರ್ಮು ಅವರು ಭಾರತದ ಒಂದು ಆದಿವಾಸಿ ವುಮೆನ್ ಆಗಿದ್ದು ಸಂತಾಲಿ ಅನ್ನುವಂತ ಒಂದು ಟ್ರೈಬಿಗೆ ಬಿಲಾಂಗಿಂಗ್ ಆಗಿದ್ದಾರೆ. ಸಂತಾಲಿ ಅನ್ನುವಂಥದ್ದು 3rd ಲಾರ್ಜೆಸ್ಟ್ ಟ್ರೈಬ್ ಆಗಿದೆ ಭಾರತದಲ್ಲಿ, ಗೋಂಡ್ಸ್ ಅಂಡ್ ಬಿಲ್ಸ್ ನ ನಂತರದಲ್ಲಿ. ದ್ರೌಪದಿ ಮುರ್ಮು ಅವರು ಭಾರತದ ರಾಷ್ಟ್ರಪತಿಯಾಗಿ ಹೊರಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಆಲ್ ದ ವೇ ಅಪ್ ಅಂತ ಹೇಳಿ ರೆಪ್ರೆಸೆಂಟೇಷನ್ ಗೆ ಕುರಿತಂತೆ ಆರ್ಟಿಕಲ್ ಅನ್ನ ನಾವು ಚರ್ಚೆ ಮಾಡೋಣ. ಭಾರತದ 15ನೇ ರಾಷ್ಟ್ರಪತಿ ಯಾರು ಅಂದ್ರೆ ದ್ರೌಪದಿ ಮುರ್ಮು ಅವರು. ಹಾಗೆ ಇವರ ವಿಶೇಷತೆ ಏನು ಅಂದ್ರೆ ಇವರು ಯಂಗೆಸ್ಟ್ ರಾಷ್ಟ್ರಪತಿ ಕೂಡ ಭಾರತದಲ್ಲಿ ಆಗಿರ್ತಕ್ಕಂಥದ್ದು. ಹಾಗೇನೆ ಆದಿವಾಸಿ ಜನಾಂಗದಿಂದ ಬಂದಿರತಕ್ಕಂತ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತ ಗುರುತಿಸ್ಕೊಳ್ತಾರೆ. ಭಾರತದ 2ನೇ ಮಹಿಳಾ ರಾಷ್ಟ್ರಪತಿ ಕೂಡ ಹೌದು. ಇಲ್ಲಿ ಲೋಕಲ್ ಲೆವೆಲ್ ನಲ್ಲಿ ಏನೆಲ್ಲ ಪಾಸಿಬಲ್ ರಿಫಾರ್ಮ್ಸ್ ಗಳನ್ನ ಮಾಡಬಹುದು ವುಮೆನ್ ಮತ್ತು ಅವರ ರೆಪ್ರೆಸೆಂಟೇಷನ್ ಗೆ ಕುರಿತಂತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡುವಂತದ್ದು. 73rd ಮತ್ತು 74th ಅಮೆಂಡ್ಮೆಂಟ್ಸ್ ಗಳು, ಭಾರತ ಸಂವಿಧಾನದ 73 ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿಗಳು ಕೂಡ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಪಾಲಿಟಿಕ್ಸ್ ನಲ್ಲಿ ರೆಪ್ರೆಸೆಂಟೇಷನ್ ಅನ್ನ ಡೈವರ್ಸಿಫೈ ಮಾಡ್ಲಿಕ್ಕೆ ಅಂತ ಹೇಳಿ ಲೋಕಲ್ ಹಂತದಲ್ಲಿ ಅಂದ್ರೆ ಸೆಲ್ಫ್ ಗವರ್ನಿಂಗ್ ಬಾಡೀಸ್ ಗಳಲ್ಲಿ, ಪಂಚಾಯತ್ಸ್ ಗಳಲ್ಲಿ 33% ರಿಸರ್ವೇಶನ್ ಅನ್ನ ವುಮೆನ್ ಗೆ ನೀಡುವಂತದನ್ನ ಇಲ್ಲಿ ನಾವು ಕಾಣಬಹುದಾಗತ್ತೆ. ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಗಳನ್ನ ವುಮೆನ್ ಗೆ ರಿಸರ್ವೇಶನ್ ಅನ್ನ ನೀಡೋ ಮುಖಾಂತರವಾಗಿ ಯಾವ ರೀತಿಯಾಗಿ ನೀಡಿದ್ದಾರೆ ಅಂತ ಅಂದಾಗ, ಇಂಟರ್ ಸೆಕ್ಷನಲ್ ರಿಸರ್ವೇಶನ್ಸ್ ಗಳನ್ನ ಪ್ರೊವೈಡ್ ಮಾಡಿದೆ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ನ ಮುಖಾಂತರವಾಗಿ. SC ವುಮೆನ್ ಗೆ, ST ವುಮೆನ್ ಗೆ, OBC ವುಮೆನ್ ಗೆ ಅಂತ ಹೇಳಿ ಪಂಚಾಯತ್ ಮತ್ತು ಮುನಿಸಿಪಾಲಿಟೀಸ್ ಗಳ ಎಲೆಕ್ಟೆಡ್ ಕೌನ್ಸಿಲ್ಸ್ ಗಳಲ್ಲಿ ಅವರಿಗೆ ಮೀಸಲಾತಿಯನ್ನ ನೀಡಿರ್ತಕ್ಕಂಥದ್ದು. ಮಿನಿಮಮ್ ಆಫ್ 1/3 ಸೀಟ್ಸ್ ಗಳನ್ನ ವುಮೆನ್ ಗೆ ರಿಸರ್ವ್ ಮಾಡಬೇಕು ಅನ್ನುವಂಥದ್ದು. ರಿಸರ್ವೇಶನ್ ಬಿಯಾಂಡ್ 33% ಅನ್ನ ಕೂಡ ಬಿಹಾರ್, ವೆಸ್ಟ್ ಬೆಂಗಾಲ್ ಅಂತ ಕೆಲವೊಂದು ರಾಜ್ಯಗಳಲ್ಲಿ ಹೊಂದಿರತಕ್ಕಂಥದ್ದು. 33% ಅನ್ನ 50% ಗೆ ಇನ್ಕ್ರೀಸ್ ಕೂಡ ಮಾಡಲಾಗಿದೆ ಇಂಥ ಕಡೆಯಲ್ಲಿ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಅಂದ್ರೆ, ರೆಪ್ರೆಸೆಂಟೇಟಿವ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಸ್ಟೇಟ್ ಅನ್ನ ಬ್ರಾಡನ್ ಮಾಡದಂತೆ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಕೆಲವೊಂದು ಇಶ್ಯೂಸ್ ಗಳೇನು ಅಂತ ಅಂದ್ರೆ, 30 ವರ್ಷಗಳೇ ಆಗಿದೆ ಈ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಗಳು ನಮ್ಮಲ್ಲಿ ಬಂದು. ಹೀಗಿದ್ದು ಕೂಡ ಲೋಕಲ್ ಗವರ್ಮೆಂಟ್ಸ್ ಗಳಲ್ಲಿ ಇಷ್ಟೆಲ್ಲಾ ರಿಫಾರ್ಮ್ಸ್ ಗಳನ್ನ ತಂದು ಕೂಡ ಇವತ್ತು ಯೂನಿಟ್ಸ್ ಆಫ್ ಸೆಲ್ಫ್ ಗವರ್ಮೆಂಟ್ ಆಗಿ ವರ್ಕ್ ಮಾಡ್ತಿರ್ತಕ್ಕಂಥ ಈ ಲೋಕಲ್ ಗವರ್ಮೆಂಟ್ಸ್ ಗಳಲ್ಲಿ ತಂದಿರ್ತಕ್ಕಂಥ ಈ ರಿಫಾರ್ಮ್ಸ್ ಗಳು ಸಾಕಷ್ಟು ಪವರ್ಫುಲ್ ಆಗಿ ಬಂದಿಲ್ಲದೆ ಇರತಕ್ಕಂಥ, ಹಾಗೆ ಫಿನಾನ್ಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಅನ್ನ ಟ್ರೂ ಸೆನ್ಸ್ ನಲ್ಲಿ ನೀಡ್ತಾ ಇಲ್ಲ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಗಳಿಗೆ. ಜುಡಿಷಿಯರಿ ಅನ್ನುವಂಥದ್ದು ಕೂಡ ಕ್ವೈಟ್ ಸ್ಕೆಪ್ಟಿಕಲ್ ಆಗ್ತಾ ಇದೆ ರೆಪ್ರೆಸೆಂಟೇಷನ್ ಅನ್ನ ಲೋಕಲ್ ಗವರ್ಮೆಂಟ್ಸ್ ಗಳಲ್ಲಿ ಡೈವರ್ಸಿಫೈ ಮಾಡುವಂತ ವಿಚಾರದಲ್ಲಿ. ಹಾಗೆ ಪಂಚಾಯತ್ ಪಾರ್ಟಿ ಎನ್ನುವಂತ ಇಶ್ಯೂ, ಉದಾಹರಣೆಗೆ ವುಮೆನ್ ಸಮಟೈಮ್ಸ್ ಪ್ರಾಕ್ಸಿಸ್ ಗಳ ರೀತಿಯಲ್ಲಿ ಕಾರ್ಯ ಮಾಡ್ತಿದ್ದಾರೆ. ಅವರ ಹಸ್ಬೆಂಡ್ ಅಥವಾ ಅವರ ತಂದೆ, ಅವರ ಅಣ್ಣ, ತಮ್ಮ, ಅವರ ರೆಪ್ರೆಸೆಂಟೇಟಿವ್ಸ್ ಗಳಾಗಿ ವುಮೆನ್ಸ್ ಗಳು ಕೇವಲ ರಿಸರ್ವ್ಡ್ ಕಾನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಂಪೆರಿಕಲ್ ಸ್ಟಡೀಸ್ ಗಳು ನಮ್ಗೆ ಏನ್ ತಿಳಿಸಿದೆ ಅಂತ ಅಂದ್ರೆ, ವುಮೆನ್ ಲೆಡ್ ಪಂಚಾಯತ್ಸ್ ಗಳು ಪಬ್ಲಿಕ್ ಗುಡ್ಸ್ ಗಳಲ್ಲಿ ಪ್ರಯಾರಿಟೈಸ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಗೆ ಹೆಚ್ಚಿನ ಪ್ರಯಾರಿಟೈಸ್ ಮಾಡ್ತಾ ಇರ್ತಕ್ಕಂಥದನ್ನ ಮೋರ್ ರಿಲೆವೆಂಟ್ ಆಗಿ, ವುಮೆನ್ ಗೆ ಮೋರ್ ರಿಲೆವೆಂಟ್ ಆಗುವಂತೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ವುಮೆನ್ ಲೆಡ್ ಪಂಚಾಯತ್ಸ್ ಗಳು ಪಬ್ಲಿಕ್ ಗುಡ್ಸ್ ಗಳಲ್ಲಿ ಮಾಡ್ತಾ ಇವೆ. ಇದರಿಂದ ಮಹಿಳೆಯರ ಭಾಗವಹಿಸುವಿಕೆ ಅನ್ನುವಂಥದ್ದು ವಿಲೇಜ್ ಅಫೇರ್ಸ್ ಗಳಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇನ್ನ ವುಮೆನ್ ಇನ್ ಜುಡಿಷಿಯರಿ ಅನ್ನುವಂತ ವಿಚಾರಕ್ಕೆ ಬಂದ್ರೆ, ಭಾರತದ ಸರ್ಕಾರದ ಡೇಟಾದ ಪ್ರಕಾರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಸ್ ಗಳಲ್ಲಿ ಎಷ್ಟು ವುಮೆನ್ಸ್ ಜಡ್ಜಸ್ ಗಳಿದ್ದಾರೆ ಅಂತ ಅಂದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಕೇವಲ 4, ಒಟ್ಟಾರೆ ಭಾರತದಾದ್ಯಂತ ಇರುವಂತಹ ಹೈಕೋರ್ಟ್ಸ್ ಗಳಲ್ಲಿ ಕೇವಲ 96. ಇದು ಕೂಡ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗಬೇಕಾಗಿದೆ. ವುಮೆನ್ ಯಾವಾಗ ನ್ಯಾಯಾಧೀಶರಾಗಿರ್ತಾರೆ, ವುಮೆನ್ ಸೆನ್ಸಿಟಿವ್ ಇಶ್ಯೂಸ್ ಗಳಿಗೆ ಸರಿಯಾದ ರೀತಿಯಲ್ಲಿ ಜಡ್ಜ್ ಮಾಡೋದಕ್ಕೆ, ಅವುಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನ ಒದಗಿಸಿಕೊಡ್ಲಿಕ್ಕೆ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸೆನ್ಸಿಟಿವಿಟೀಸ್ ಅನ್ನುವಂಥದ್ದು ಇಲ್ಲಿ ವುಮೆನ್ ಜಡ್ಜಸ್ ಗಳ ಸಂಖ್ಯೆಯನ್ನ ಕೂಡ ನಾವು ಗುರುತಿಸಬೇಕಾದಂತದ್ರ ಅನಿವಾರ್ಯತೆ ಇರುವಂತದ್ದು. ಮುಂದಿನ ಆರ್ಟಿಕಲ್ ಗವರ್ಮೆಂಟ್ಸ್ ಓನ್ ಗಿಗ್ ವರ್ಕರ್ಸ್ ಅಂತ ಹೇಳಿ ಎಂಪ್ಲಾಯ್ಮೆಂಟ್ ಅನ್ನುವಂತ ಸಿಲೆಬಸ್ ನಲ್ಲಿ ನಾವು ಇದನ್ನ ಓದ್ಕೊಳ್ಬಹುದು. ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರತಕ್ಕಂತ ಅಗ್ನಿಪಥ್ ಸ್ಕೀಮ್ ಅನ್ನುವಂಥದ್ದು ಹಲವಾರು ಚರ್ಚೆಗೆ ಆಸ್ಪದವನ್ನು ಮಾಡಿಕೊಡ್ತಾ ಇದೆ. ಕೇವಲ 4 ವರ್ಷಗಳಿಗೆ ಇವರಿಗೆ ಆರ್ಮಿಗೆ ರೆಕ್ರೂಟ್ ಮಾಡ್ಕೊಳ್ಳುವಂತ ಕಾರ್ಯ ಒಂದು ರೀತಿಯಾಗಿ ಟೆಂಪರರಿ ವರ್ಕರ್ಸ್ ಗಳನ್ನ ತಗೊಂಡಂತೆ ಆಗ್ತಾ ಇರುವಂತದ್ದೇನೋ ಸತ್ಯ. ಟೆಂಪರರಿ ವರ್ಕರ್ಸ್ ಗಳಿಗಾಗಿರುವಂತ ಒಂದು ಮುಖ್ಯವಾದಂತ ಕ್ಷೇತ್ರ ಈ ಗಿಗ್ ಎಕಾನಮಿ ಅಥವಾ ಗಿಗ್ ವರ್ಕರ್ಸ್ ಗಳು. ಈ ಒಂದು ಕ್ಷೇತ್ರ ಭಾರತ ಸರ್ಕಾರವೇ ತನ್ನದೇ ಆದಂತ ಒಂದು ಓನ್ ಗಿಗ್ ವರ್ಕರ್ಸ್ ಗಳನ್ನ
ಹುಟ್ಟು ಆಗ್ತಿದೆ ಅನ್ನುವಂಥದ್ದನ್ನ ಇಲ್ಲಿ ಆರ್ಟಿಕಲ್ ನಲ್ಲಿ ಹಿಂದುವಿನಲ್ಲಿರ್ತಕ್ಕಂಥ ಒಂದು ಆರ್ಟಿಕಲ್ ಅನ್ನುವಂಥದ್ದು ನಮಗೆ ತೋರಿಸ್ತಾ ಇದೆ. ಇದು ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಗಿಗ್ ಎಕಾನಮಿ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ಗಿಗ್ ಎಕಾನಮಿ ಅಥವಾ ಗಿಗ್ ವರ್ಕರ್ಸ್ ಅಂತ ಅಂದ್ರೆ ಪರ್ಮನೆಂಟ್ ಜಾಬ್ಸ್ ಗಳನ್ನ ಹೊಂದಿಲ್ಲದೆ ಅಥವಾ ಮಂತ್ಲಿ ಸ್ಯಾಲರಿ ಈ ರೀತಿಯ ಕಾರ್ಯಗಳನ್ನ ಹೊಂದಿಲ್ಲದೆ ಅವರ್ಲಿ ಬೇಸಿಸ್ ನಲ್ಲಿ ಅಥವಾ ಪ್ರಾಜೆಕ್ಟ್ ಬೇಸಿಸ್ ನಲ್ಲಿ ಅಥವಾ ಒಂದು ಕಾರ್ಯವನ್ನ ಮುಗಿಸ್ಕೊಟ್ರೆ ಇಷ್ಟು ಹಣ ಈ ರೀತಿಯ ಬೇಸಿಸ್ ನಲ್ಲಿ ಕಾರ್ಯ ಮಾಡುವಂತವ್ರು ಗಿಗ್ ವರ್ಕರ್ಸ್ ಗಳಾಗಿರುವಂತವ್ರು. ಹಾಗೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಗಳು ಕೂಡ ಗಿಗ್ ಎಕಾನಮಿಯ ಭಾಗ. ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಅಂದ್ರೆ ಉದಾಹರಣೆಗೆ ಊಬರ್, ಓಲಾದಂತ ಆಟೋ ಡ್ರೈವರ್ಸ್ ಈ ರೀತಿ ಒಂದೊಂದು ಪ್ಲಾಟ್ಫಾರ್ಮ್ ನ ಬೇಸಿಸ್ ನಾಗಿ ಕಾರ್ಯ ಮಾಡುವಂತವ್ರು. ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ ಗಳಾಗಿರ್ಬಹುದು. ಈ ರೀತಿ ಒಂದು ಆಪ್ ಅಥವಾ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಕಾರ್ಯ ಮಾಡ್ತಾರಲ್ಲ, ಇವರನ್ನ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಹೇಳಿ ಕರೆಯುವಂತದ್ದು. ಈ ಎಲ್ಲ ಕೆಲಸಗಳು ಟೆಂಪರರಿ ಜಾಬ್ಸ್ ಗಳಾಗಿರುತ್ತೆ. ಇವು ಪರ್ಮನೆಂಟ್ ಆಗಿರೋದಿಲ್ಲ. ಹೆಚ್ಚಿನದಾಗಿ ಇವುಗಳನ್ನ ಕಾಂಟ್ರಾಕ್ಟ್ ನ ರೂಪದಲ್ಲಿ ಮಾಡಿಕೊಂಡು ಈ ಕಾರ್ಯಗಳನ್ನ ಮುಗಿಸಲಾಗುತ್ತೆ. ಗಿಗ್ ಎಕಾನಮಿ ಅಂದ್ರೇನು, ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂದ್ರೇನು, ಗಿಗ್ ವರ್ಕರ್ಸ್ ಅಂದ್ರೇನು, ಗಿಗ್ ಎಕಾನಮಿಯಲ್ಲಿ ಭಾರತ ಇವತ್ತು ಯಾವ ರೀತಿಯಾಗಿ ಕಾರ್ಯ ಮಾಡ್ತಿದೆ, ಇವೆಲ್ಲವೂ ಕೂಡ ನಮ್ಗೆ ಪರೀಕ್ಷಾ ದೃಷ್ಟಿಯಿಂದ ತಿಳಿದಿರ್ಬೇಕಾಗತ್ತೆ. ಇಂದಿನ ಪ್ರಶ್ನೆ ಹೀಗಿರ್ತಕ್ಕಂಥದ್ದು, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಕ್ಯಾನ್ ಬಿ ಬೆಸ್ಟ್ ಎಕ್ಸ್ಪ್ಲೈನ್ಡ್ ಆಸ್ ಅನ್ ಎಕ್ಸರ್ಸೈಸ್ ಇನ್ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದೆ. ಆಪ್ಷನ್ 1 ನಲ್ಲಿ ಫೆಡರಲಿಸಂ ಅನ್ನ ಕಾಣಬಹುದು, ಆಪ್ಷನ್ ಬಿ ನಲ್ಲಿ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಆಪ್ಷನ್ ಸಿ ಅಡ್ಮಿನಿಸ್ಟ್ರೇಟಿವ್ ಡೆಲಿಗೇಷನ್, ಆಪ್ಷನ್ ಡಿ ಡೈರೆಕ್ಟ್ ಡೆಮೋಕ್ರಸಿ. ಈ 4ರಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.